ಎಷ್ಟಾದ್ರೂ ಚಿಂತಿಲ್ಲ, ನನಗೆ ಯಾವ ಜನ್ಮದ ಪುಣ್ಯದ ಫಲ ಗೊತ್ತಿಲ್ಲ, ಭಗವಂತ ನನಗೆ ಸಿಕ್ಕ, ನಾನು ಕಲ್ತಾವಲ್ಲ ಹೆಬ್ಬಟ್ಟಿನ ಮನುಷ್ಯ. ಆದ್ರೂ ಕೂಡ ಪುಣ್ಯಾತ್ಮರೇ, ಇವತ್ತು ಸೂರ್ಯ ಮುಳುಗಿ ಸೂರ್ಯ ಉದಯ ಆಗ್ತಕ್ಕಂಥ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಎತ್ತರೆತ್ತರವಾಗಿ ಪುಣ್ಯಾತ್ಮರು 70-80 ವರ್ಷ ಗಚ್ಚಿದ್ರು ಕೂಡ ಇನ್ನು ಹಾಡು ಬರ್ತಾವಂತ ಕೇಳಿದ್ರೆ ಅದು ಅವನ ಆಶೀರ್ವಾದ ಸಿಗಬೇಕಾಗಿತ್ತು ಪುಣ್ಯಾತ್ಮರೇ. ನಮ್ಮಲ್ಲಿ ನಡಿ ನುಡಿ ಸುದ್ದಿಟ್ಟಾಗ ಅವನ ಕೃಪೆ ಆಗ್ತದೆ ಅಂತ ಮಾತು ಹೇಳಿ ಮತ್ತೊಮ್ಮೆ ಎಲ್ಲ ಕೂಡಿರ್ತಕ್ಕಂಥ ದೈವಕ್ಕೆ ನಮಸ್ಕಾರಗಳನ್ನ ಹೇಳಿ ಮತ್ತೆ ಒಂದು ಚಾಲ ಹಾಡುತ್ತೇವೆ. ಪುಣ್ಯಾತ್ಮರು ಗುಜರಿಗೆ ಗ್ರಾಮದ ಶ್ರೇಷ್ಠ ಕಲಾವಿದರು, ಅನುಭಾವಿಗಳು, ಬಹುತೇಕ ಈ ಧರ್ಮದ ಬೆಳ್ಳಿನ ಹಾಡದ ಪದ್ಯದ ಮೂಲ ಗಾಯಕರಾಗಿರ್ತಕ್ಕಂಥ ಸೋಮಲಿಂಗಕ್ಕ ದನಗೊಂಡ ಅವರ ಮಗರಾಗಿರ್ತಕ್ಕಂಥ ಸಿದ್ದು ಮಾಸ್ತರ್ ಅವರು ಕೂಡ 201 ರೂಪಾಯಿಯನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು, ವೃತ್ತಿಯಲ್ಲಿ ಶಿಕ್ಷಕರು, ಪ್ರವೃತ್ತಿಯಲ್ಲಿ ಅಧ್ಯಾತ್ಮದ ಜೀವನವನ್ನು ಸಾಗಿಸ್ತಕ್ಕಂಥವ್ರು. ಅವರಿಗೆ ಅಲ್ಲಿ ವಾಸ ಮಾಡತಕ್ಕಂಥ ಬುಳ್ಳಾಣ ಸಿದ್ದೇಶ್ವರ, ಅಮೋಘ ಸಿದ್ದೇಶ್ವರರು, ಸದ್ಗುರು ಸಿದ್ದೇಶ್ವರಪ್ಪಗಳವರು ಮಾಡ್ತಕ್ಕಂಥ ಇಚ್ಛೆಗಳನ್ನ, ಕನಸುಗಳನ್ನ ಎಲ್ಲ ನನಸಾಗಿ ಕೊಡ್ಲಿ. ಮುಂದಿನ ದಿನಮಾನ ಇನ್ನೂ ಕೂಡ ಅವರ ತಂದೆಯವರ ಆವಿಷ್ಯ ವೃತ್ತಿ ಆಗಲಿ ತಿಳ್ಕೊಂಡು ಹಾರೈಸಿ ಅವರ 200 ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಗೌಡಪ್ಪ ಸೇಗಾವಿ ಸಾಕಿನ ತೆಲಸಂಗಿ ಗ್ರಾಮದ ಪುಣ್ಯಾತ್ಮರು 101 ರೂಪಾಯಿ ಕೊಟ್ಟದ. ದೇವರವರಿಗೆ ಐಶ್ಯ ಆರೋಗ್ಯ ಕೊಡ್ಲಿ ತಿಳ್ಕೊಂಡು ಹಾರೈಸ್ತಾರೆ. ಬಾಪಣ್ಣ ಮೂಳೆ ಸಾಕಿನ ಹೊನವಾಡ ಗ್ರಾಮದ ಪುಣ್ಯಾತ್ಮರು 50 ರೂಪಾಯಿ ಕೊಟ್ಟು ನಮ್ಮ ವರ್ಷದ ಐಶ್ವರ್ಯ ಕೊಡ್ಲಿ ತಿಳ್ಕೊಂಡು ಹಾರೈಸ್ತಾ ಇದ್ದೀವಿ. ಮಲ್ಲಾರಿ ಸವಳಂಕೆ ಸಾಕಿನ